ನಮಸ್ಕಾರ ಸ್ನೇಹಿತರೆ, ನೀವು ಸಿಂಹ ರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದ ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಭಯಪಡೋಕೆ ಅಲ್ಲ, ಯಾಕಂದರೆ ಸಿಂಹ ರಾಶಿಯವರು ಕಾಡಿನ ರಾಜ, ಬೇಗ ಬೀಳಲ್ಲ. ಆದರೆ ಒಮ್ಮೆ ಬಿದ್ದರೆ ಹೆಮ್ಮೆ ಪಡುವಂತಹ ವಿಷಯಕ್ಕೆ ಬೀಳ್ತೀರಾ. ಅದಕ್ಕೆ ಮುಂಚಿತವಾಗಿ ಎಚ್ಚರಿಕೆ. ಇನ್ನು ಈ ವಿಷಯಕ್ಕೆ ಹೋಗೋ ಮುನ್ನ ನೀವು ಸಿಂಹ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ನೆನಪಿಸಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ, ಅಂದರೆ ಆತ್ಮವಿಶ್ವಾಸ, ನಾಯಕತ್ವ, ಗೌರವ. ಹಾಗಾಗಿ ನಿಮಗೆ ಗೌರವ ತುಂಬ ಮುಖ್ಯ. ಎಲ್ಲರ ಮುಂದೆ ಒಳ್ಳೆ ಹೆಸರಿರಬೇಕು. ತುಂಬ ಧೈರ್ಯವಂತರು, ಜವಾಬ್ದಾರಿ ತಗೊಳ್ಳೋಕೆ ಹಿಂದೆ ಸರಿಯಲ್ಲ. ಒಳ್ಳೆ ಮನಸ್ಸು, ಯಾರಾದರೂ ಸಹಾಯ ಕೇಳಿದರೆ ಇಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅಹಂಕಾರ ಮತ್ತು ಹಠ. ನಾನು ಹೇಳಿದ್ದೇ ಸರಿ ಅಂತೀರ, ಯಾರ ಮಾತು ಕೇಳಲ್ಲ, ತಪ್ಪಾದರೂ ಒಪ್ಪಿಕೊಳ್ಳಲ್ಲ. ನನ್ನ ಗೌರವಕ್ಕೆ ಚ್ಯುತಿ ಬಂತು ಅಂತ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ. ಅದೇ ಕೆಲವೊಮ್ಮೆ ನಿಮಗೆ ಗಂಡಾಂತರ ತರುತ್ತೆ. ನೆನಪಿಡಿ, ಸೂರ್ಯ ತುಂಬ ಪ್ರಖರವಾಗಿ ಉರಿದರೆ ಸುಟ್ಟು ಬಿಡುತ್ತೆ, ಸ್ವಲ್ಪ ತಣ್ಣಗಿದ್ದರೆ ಬೆಳಕು ಕೊಡುತ್ತೆ. ಸಿಂಹ ರಾಶಿಯವರೇ, ನೀವು ಬೆಂಕಿಯ ಹಾಗೆ. ಸರಿಯಾಗಿ ಉಪಯೋಗಿಸಿದರೆ ಅಡುಗೆ ಆಗುತ್ತೆ, ಇಲ್ಲಾಂದರೆ ಕಾಡನ್ನೇ ಸುಟ್ಟು ಬಿಡುತ್ತೆ. ಇನ್ನು ಮೊದಲ ಗಂಡಾಂತರ ಕಾಲ 18ರಿಂದ 22 ವರ್ಷ. ಇದು ನಿಮ್ಮ ಜೀವನದ ಅಡಿಪಾಯ. ಈ ಸಮಯದಲ್ಲಿ ರಾಹು ಮತ್ತು ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ. ಓದಿನಲ್ಲಿ ನನಗೆ ಎಲ್ಲ ಗೊತ್ತು ಅನ್ನೋ ಆಟಿಟ್ಯೂಡ್. ಶಿಕ್ಷಕರು, ಪೋಷಕರ ಮಾತು ಕೇಳಲ್ಲ. ಸ್ನೇಹಿತರು, ಗಾಡಿ, ಪಾರ್ಟಿ ಹೆಸರಿನ ಹಿಂದೆ ಓಡ್ತೀರಾ. ನಾನು ಗ್ರೂಪ್ನ ಲೀಡರ್ ಆಗಿರಬೇಕು ಅಂತ. ಈ ವಯಸ್ಸಲ್ಲಿ ನೀವು ತೆಗೆದುಕೊಳ್ಳೋ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಉದಾಹರಣೆ, ಓದನ್ನು ಅರ್ಧಕ್ಕೆ ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟು ಸಾಲ ಮಾಡಿಕೊಳ್ಳೋದು, ಅಥವಾ ಈಗೋ ಕಾರಣಕ್ಕೆ ಒಳ್ಳೆ ಕೋರ್ಸ್ ಬಿಟ್ಟು ಬಿಡೋದು. ಕೆಲವರು ಈ ವಯಸ್ಸಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗಿ ಓದನ್ನೇ ಹಾಳು ಮಾಡಿಕೊಳ್ತಾರೆ. ಹಾಗಾಗಿ ಈ ವಯಸ್ಸಲ್ಲಿ ವಿನಯ ಮತ್ತು ಕಲಿಯುವ ಗುಣ ಇರಬೇಕು, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ. ಹಿರಿಯರ ಮಾತು ಕೇಳಿ ದಿನಕ್ಕೆ 1 ಗಂಟೆ ಸ್ಕಿಲ್ ಕಲಿಯಿರಿ. ನಾಯಕತ್ವಕ್ಕೆ ಜ್ಞಾನ ಬೇಕು, ಇದು ನಿಮ್ಮ ಭವಿಷ್ಯದ ಇನ್ವೆಸ್ಟ್ಮೆಂಟ್. ಎರಡನೇ ಗಂಡಾಂತರ ಕಾಲ 24ರಿಂದ 28 ವರ್ಷ. ಇದು ಕೆರಿಯರ್ ಮತ್ತು ಹೆಸರಿನ ಗಂಡಾಂತರದ ಸಮಯ. ಈಗ ಶನಿಯ ಪ್ರಭಾವ ಶುರುವಾಗುತ್ತೆ. ಜಾಬ್ಗಾಗಿ ತುಂಬ ಓಡಾಡಬೇಕು. ನನ್ನ ಕ್ವಾಲಿಫಿಕೇಷನ್ಗೆ ಈ ಸ್ಯಾಲ್ರಿ ಸರಿಯಲ್ಲ ಅಂತ ಒಳ್ಳೆ ಅವಕಾಶವನ್ನು ಬಿಡ್ತೀರಾ. ಸಿಕ್ಕ ಜಾಬ್ನಲ್ಲೂ ಬಾಸ್ ಜೊತೆ ಜಗಳ, ನನ್ನನ್ನು ಯಾರು ಗೌರವಿಸಲ್ಲ ಅನ್ನೋ ಕೊರಗು. ಹಣದ ವಿಷಯದಲ್ಲಿ ಶೋ ಆಫ್ ಜಾಸ್ತಿ. ನನ್ನ ಬಳಿ ಕಾರ್ ಇರಬೇಕು, ದೊಡ್ಡ ಮನೆ ಇರಬೇಕು ಅಂತ ಲೋನ್ ಮಾಡಿ ಸಿಕ್ಕಿ ಹಾಕಿಕೊಳ್ತೀರಾ. ಫ್ರೆಂಡ್ಸ್ಗೆ ಸಹಾಯ ಮಾಡ್ತೀನಿ ಅಂತ ಹಣ ಕೊಟ್ಟು ಮೋಸ ಹೋಗುವ ಸಾಧ್ಯತೆ. ಪ್ರೀತಿಯಲ್ಲೂ ಪ್ರಾಬ್ಲಮ್. ನನ್ನ ಮಾತು ಕೇಳಬೇಕು ಅಂತ ಪಾರ್ಟ್ನರ್ ಮೇಲೆ ಅಧಿಕಾರ ಚಲಾಯಿಸ್ತೀರಾ. ಈಗೋ ಕಾರಣಕ್ಕೆ ಒಳ್ಳೆ ಸಂಬಂಧ ಬ್ರೇಕ್ ಮಾಡಿಕೊಳ್ಳುವಿರಿ. ಸಾರಿ ಅಂತ ಹೇಳೋಕೆ ಬರಲ್ಲ. ಈ ವಯಸ್ಸಲ್ಲಿ ತುಂಬ ಸಿಂಹ ರಾಶಿಯವರಿಗೆ ಕೋಪ, ಹತಾಶೆ. ನಾನಿಷ್ಟೆಲ್ಲ ಮಾಡ್ತೀನಿ, ಯಾಕೆ ಮೇಲೆ ಬರಲ್ಲ ಅನ್ನೋ ಪ್ರಶ್ನೆ. ಈ ವಯಸ್ಸಲ್ಲಿ ತಾಳ್ಮೆ ಮತ್ತು ಕೆಲಸ ತುಂಬ ಮುಖ್ಯ. ಹೆಸರಿಗಿಂತ ಕೆಲಸ ದೊಡ್ಡದು. ಶನಿ ನಿಮಗೆ ಕೆಳಗಿಂದ ಮೇಲೆ ಬಾ ಅಂತ ಕಲಿಸ್ತಾನೆ, ಕಲಿಯಿರಿ. ಮೂರನೇ ಗಂಡಾಂತರ ಕಾಲ 33ರಿಂದ 37 ವರ್ಷ. ಇದು ಜವಾಬ್ದಾರಿ ಮತ್ತು ಕುಟುಂಬದ ಕಾಲ. ಈ ಸಮಯದಲ್ಲಿ ಗುರು ಮತ್ತು ಶನಿ ಪ್ರೆಷರ್ ಕೊಡ್ತಾರೆ. ಮದುವೆ, ಮಕ್ಕಳು, ಮನೆ, ಸಾಲ, ಪೇರೆಂಟ್ಸ್, ಆರೋಗ್ಯ ಎಲ್ಲ ಹೊಣೆ ನಿಮ್ಮ ಮೇಲೆ ಬರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಸಿಂಹ ರಾಶಿಯವರಿಗೆ ಹೃದಯ, ಬೆನ್ನು, ಕಣ್ಣು, BP ಸಮಸ್ಯೆ ಬರಬಹುದು. ತುಂಬ ಕೆಲಸ, ತುಂಬ ಸ್ಟ್ರೆಸ್, ನಿದ್ದೆ ಇರಲ್ಲ. ನಾನು ಎಲ್ಲವನ್ನೂ ನೋಡ್ಕೋತೀನಿ ಅಂತ ನೀವೇ ಎಲ್ಲ ಹೊರೆ ಹೊರ್ತೀರ. ವ್ಯಾಪಾರ ಮಾಡೋರಿಗೆ ಈ ಸಮಯದಲ್ಲಿ ಸ್ಪರ್ಧೆ ಜಾಸ್ತಿ, ಪಾರ್ಟ್ನರ್ ಮೋಸ. ಉದ್ಯೋಗ ಮಾಡೋರಿಗೆ ಪ್ರಮೋಷನ್ ತಡ, ಕೆಳಗಿನವರು ಮೇಲೆ ಹೋಗ್ತಾರೆ ಅಂತ ಕೋಪ. ಈ ಸಮಯದಲ್ಲಿ ನಾನು ರಾಜನ ಹಾಗೆ ಇರಬೇಕು ಅಂತ ಅನಗತ್ಯ ಖರ್ಚು. ಮನೆಯವರಿಗೆ ಇಲ್ಲ ಅಂತ ಹೇಳೋಕೆ ಆಗಲ್ಲ. ನೆನಪಿಡಿ, ರಾಜನಾದರೂ ಪ್ರಜೆಗಳ ಮಾತು ಕೇಳಬೇಕು. ಕುಟುಂಬದ ಜೊತೆ ಕುಳಿತು ಮಾತಾಡಿ. 4ನೇ ಮತ್ತು ದೊಡ್ಡ ಗಂಡಾಂತರ ಕಾಲ 46ರಿಂದ 50 ವರ್ಷ. ಅಷ್ಟಮ ಶನಿ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. ಇದನ್ನು ಅಷ್ಟಮ ಶನಿ ಅಂತಾರೆ. ಕೆರಿಯರ್ ನಿಧಾನ, ಆದಾಯ ಕಡಿಮೆ, ಗೌರವಕ್ಕೆ ಚ್ಯುತಿ ಬರುವ ಹಾಗೆ ಆಗಬಹುದು. 20 ವರ್ಷ ಇದ್ದ ಕೆಲಸದಲ್ಲಿ ಬದಲಾವಣೆ, ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯದಲ್ಲಿ ಪ್ರಾಬ್ಲಮ್, ಹೃದಯ, BP, ಸಕ್ಕರೆ, ಮೂಳೆ ನೋವು. ಮಾನಸಿಕವಾಗಿಯೂ ನಾನು ಇಷ್ಟೆಲ್ಲ ಸಾಧಿಸಿದೆ, ಈಗ ಯಾಕೆ ಹೀಗೆ ಅನ್ನೋ ನೋವು. ಮಕ್ಕಳ ಭವಿಷ್ಯದ ಚಿಂತೆ.
ಆದರೆ ಇದು ಶಿಕ್ಷೆ ಅಲ್ಲ. ಶನಿ ನಿಮಗೆ ನಿಜವಾದ ರಾಜ ಯಾರು ಅಂತ ಕಲಿಸೋಕೆ ಬರ್ತಾನೆ. ಹಣ, ಅಧಿಕಾರ ಅಲ್ಲ, ಒಳ್ಳೆ ಹೆಸರು, ಮನುಷ್ಯತ್ವವೇ ದೊಡ್ಡದು. ಈ 4 ವರ್ಷದಲ್ಲಿ ನೀವು ಕಲಿಯೋ ಸರಳತೆ, ಸೇವೆ, ಇದೇ ನಿಮ್ಮ ಮುಂದಿನ 20 ವರ್ಷದ ಆಸ್ತಿ. ಮುಖ್ಯವಾದ ಮಾತು: ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸವೇ ಆಯುಧ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನೀವು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತೀರಾ. ತಪ್ಪಾಗಿ ಉಪಯೋಗಿಸಿದರೆ ಒಬ್ಬರೇ ಉಳಿತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ಕೋಪ, ಜಾಸ್ತಿ ಕ್ಷಮೆ. ಈ 3 ನಿಯಮಗಳನ್ನು ಪಾಲಿಸಿ. 1. ಭಾನುವಾರದ ನಿಯಮ: ಭಾನುವಾರ ಕೆಂಪು ಅಥವಾ ಕೇಸರಿ ಬಟ್ಟೆ ಹಾಕಿ. ಮಾಂಸ, ಮದ್ಯ ಬಿಟ್ಟು ಬಿಡಿ. ಸೂರ್ಯನಿಗೆ ನೀರು ಅರ್ಪಿಸಿ. ಓಂ ಘೃಣಿ ಸೂರ್ಯಾಯ ನಮಃ ಅಂತ 12 ಸಲ ಹೇಳಿ. 2. ಬಣ್ಣ ಮತ್ತು ದಾನ: ಕಪ್ಪು, ನೀಲಿ ಬಣ್ಣ ಕಡಿಮೆ ಮಾಡಿ. ಕೆಂಪು, ಚಿನ್ನದ ಬಣ್ಣ, ಹಳದಿ ಬಳಸಿ. ಪ್ರತಿ ಭಾನುವಾರ ಬಡವರಿಗೆ ಗೋಧಿ ಬೆಲ್ಲ ದಾನ ಮಾಡಿ. ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಮಾಡಿ. ಇದರಿಂದ ಸೂರ್ಯ ಮತ್ತು ಶನಿ ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ: ಪ್ರತಿದಿನ ಬೆಳಿಗ್ಗೆ 15 ನಿಮಿಷ ಸೂರ್ಯನ ಬೆಳಕಲ್ಲಿ ನಿಂತುಕೊಳ್ಳಿ. ಕೋಪ ಬಂದಾಗ 24 ಗಂಟೆ ಸುಮ್ಮನಿರಿ, ಆಮೇಲೆ ಮಾತಾಡಿ. ಸಾರಿ ಮತ್ತು ಧನ್ಯವಾದ ಹೇಳೋದನ್ನು ಕಲಿಯಿರಿ. ಯಾರಿಗಾದರೂ ಸಹಾಯ ಮಾಡಿ, ಆದರೆ ಹೆಸರಿಗಾಗಿ ಅಲ್ಲ. ನಾನು ಸೇವಕನಾಗಿ ಆಳ್ತೀನಿ ಅನ್ನೋ ಮನೋಭಾವ ಇಟ್ಕೊಳ್ಳಿ. ಇನ್ನು ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪು: 1. ಈಗೋ ಕಾರಣಕ್ಕೆ ಅವಕಾಶ ಕಳ್ಕೊಳ್ಳೋದು. ನಾನು ಇದನ್ನು ಮಾಡಲ್ಲ ಅಂತ ಹಠ ಬಿಡಿ. 2. ಎಲ್ಲರಿಗೂ ಸಹಾಯ ಮಾಡ್ತೀನಿ ಅಂತ ನಿಮ್ಮನ್ನೇ ಮರೆಯೋದು. ನಿಮ್ಮ ಆರೋಗ್ಯ ಕೂಡ ಮುಖ್ಯ. 3. ಹಣಕ್ಕಾಗಿ ಗೌರವ ಮಾರೋದು. ತಪ್ಪು ದಾರಿಯಲ್ಲಿ ಬೇಗ ದುಡ್ಡು ಬಂದರೂ ನಿಲ್ಲಲ್ಲ. 21 ದಿನದ ಚಾಲೆಂಜ್: ಮುಂದಿನ 21 ದಿನ ಈ 3 ಕೆಲಸ ಮಾಡಿ. 1. ಬೆಳಿಗ್ಗೆ ಸೂರ್ಯನಿಗೆ ನೀರು ಕೊಡುವಾಗ ನನಗೆ ಶಕ್ತಿ ಕೊಡು ಅಂತ ಪ್ರಾರ್ಥಿಸಿ. 2. ದಿನಕ್ಕೆ ಒಬ್ಬರಿಗಾದರೂ ಧನ್ಯವಾದ ಅಥವಾ ಕ್ಷಮಿಸಿ ಅಂತ ಹೇಳಿ. 3. ರಾತ್ರಿ ಇವತ್ತು ನಾನು ಯಾವ ತಪ್ಪು ಮಾಡಿದೆ ಅಂತ 2 ನಿಮಿಷ ಯೋಚಿಸಿ. ಜ್ಯೋತಿಷ್ಯ ಭವಿಷ್ಯ ಅಲ್ಲ, ಅದು ರಸ್ತೆಯಲ್ಲಿರೋ ಸೂಚನಾ ಫಲಕ. ಯಾವ ತಿರುವಲ್ಲಿ ಎಚ್ಚರಿಕೆ ಬೇಕು ಅಂತ ತೋರಿಸುತ್ತೆ. ಓಡಿಸೋದು ನಿಮ್ಮ ಕೈಯಲ್ಲೇ ಇದೆ. ಧೈರ್ಯ ಮತ್ತು ವಿನಯವಿದ್ದರೆ ಸಿಂಹರಾಶಿಯವರು 50ರ ನಂತರ ಇಡೀ ರಾಜ್ಯವನ್ನು ಆಳ್ತಾರೆ. ನೀವು ಈಗ ಯಾವ ವಯಸ್ಸಲ್ಲಿದ್ದೀರಾ, ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ, ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಇನ್ನೊಬ್ಬ ಸಿಂಹರಾಶಿಯವರಿಗೆ ಶಕ್ತಿ ಕೊಡುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಿಂಹರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಲವಾಗಿರಿ, ನೀವು ಬೆಂಕಿ. ನೀವು ಆರಿ ಹೋದರೂ ಮತ್ತೆ ಉರಿಯುವ ಶಕ್ತಿ ನಿಮಗಿದೆ. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ಪ್ರಖರ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.